ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ ರೇಡಿ ಗೊತ್ತಾಗುತ್ತೋ ತಲೆನೇ ಓಡ್ತಾ ಇಲ್ವಲ್ಲಪ್ಪ ಅದಕ್ಕೆ ಈ ಪೂಜೆಯಲ್ಲಿ ಯಾವ ಪ್ರಾಬ್ಲಮ್ಸು ಇಲ್ಲದೆ ಎಲ್ಲ ಸಂಪೂರ್ಣವಾಗಿ ಚೆನ್ನಾಗಾದ್ರೆ ಕ್ರೆಡಿಟ್ಸ್ ಎಲ್ಲ ಅವಳಿಗೆ ಹೋಗುತ್ತೆ. ಒಂದು ವೇಳೆ ಪೂಜೆ ಸ್ಟ್ರಾಂಗ್ ಆಗಿದ್ದು ಎಲ್ಲ ಚೆನ್ನಾಗಾದ್ರೆ ಗೆಲುವು ಕೂಡ ಅವಳದೇ ಆಗುತ್ತೆ. ನೀವೇನಾದರೂ ಈ ನವಗ್ರಹ ಪೂಜೆ ಮಾಡಿಸ್ಬೇಕು ಅಂತ ರಾಂಗ್ ಸ್ಟೆಪ್ ಇಟ್ಬಿಟ್ರಾ? ಆಡೋಕ್ಕೂ ಮೊದಲು ಈ ಸಾಧನ 100 ಸಲ ಯೋಚನೆ ಮಾಡ್ತಾಳೆ. ಇವತ್ತು ನನ್ನ ಪ್ಲಾನ್ ಅಲ್ಲಿ ಪೂಜೆ ನಡೆಯೋದು ಕೂಡ ನಾನು ಅನ್ಕೊಂಡ ಹಾಗೆ. ಪೂಜೆ ಕಂಪ್ಲೀಟ್ ಆಗಲ್ಲ, ಹಾಳಾಗತ್ತೆ. ಹಾಳಾಗೋದು ಸುಮನನಿಂದನೇ ಅಂತ ಆಗತ್ತೆ. ಆ ಹೂ ಮಾರೋಳಿಂದ ಪೂಜೆ ಹಾಳಾಗುತ್ತಾ? ಹೇಗೆ ಹಾಳಾಗುತ್ತೆ? ಅದಕ್ಕೆ ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ ಜಾನು. ಇವತ್ ನೀನ್ ಮಾಡ್ಬೇಕಾಗಿರೋದು ಪೂಜೆನ ನಾವು ಹಾಳು ಮಾಡಲ್ಲ, ಅವಳು ಮಾಡೋ ಕೆಲಸನ ನಾವು ಹಾಳು ಮಾಡಿಸ್ತೀವಿ. ಅನ್ಕೊಂಡಾಗಾದ್ರೆ ಇವತ್ತು ಪೂಜೆ ನಡೆಯಲ್ಲ. ಮಗ ಸುಮನ, ಮವ ಏನಾದ್ರೂ ಬೇಕಿತ್ತಾ? ದ್ರಾಕ್ಷಿ, ಗೋಡಂಬಿ, ತುಪ್ಪ, ಸಕ್ಕರೆ, ರವೆ, ಏನ್ ಮಾಡ್ತಾ ಇದೀಯ ಮಗ? ಏನು ಇಲ್ಲ ಮಾವ, ನೈವೇದ್ಯಕ್ಕೆ ಅಂತ ಕೇಸರಿ ಬಾತ್ ಮಾಡ್ತಿದ್ದೀನಿ. ನೀನು ಬಾಯಿಗೆ ಸಕ್ಕರೆ ಹಾಕ. ಕೇಸರಿ ಬಾತ್ ಅಂದಿದ ತಕ್ಷಣ ನನ್ನ ಬಾಯಿಲಿ ನೀರು ಬರ್ತಾ ಇದೆ. ಮಾವ ಸಮಾಧಾನ ಮಾಡ್ಕೊಳ್ಳಿ, ಹಾಗಂತ ನಿಮ್ಗೆ ಕೇಸರಿ ಬಾತ್ ಕೊಡಲ್ಲ. ಪ್ರಸಾದ ಅಂತ ಒಂಚೂರು ಕೊಟ್ಬಿಡೋ, ತಿನ್ಬಿಡ್ತೀನಿ. ಮಾವ ಪ್ರಸಾದ ಅಂತ 1 ಸ್ಪೂನ್ ಕೊಡ್ತೀನಿ, ಅದ್ರ ಮೇಲೆ 1 ತುತ್ತು ಕೊಡಲ್ಲ. ಆಮೇಲೆ ಅತ್ತೆ ಹತ್ರ ನಾನ್ ಬೈಸ್ಕೋಬೇಕು. ಅವಳಿಗೆ ಗೊತ್ತಾದ್ರು ತಾನೇ ನೀನು ಬೈಸ್ಕೊಳ್ಳೋದಕ್ಕೆ. ನೋಡು, ಒಂದು ಕೆಲಸ ಮಾಡು ಮಗ, ಅವಳಿಗೆ ಗೊತ್ತಿಲ್ದಂಗೆ ನನ್ನ ಆಸೆ ಎಲ್ಲ ಪೂರೈಸೋದು ನೀನೇ ತಾನೆ ಮಗ. ನಾನೇನು ಜಾಸ್ತಿ ಕೇಳಲ್ಲ ಕಣೋ, ಇದಲ್ಲ, ಇದ್ರಲ್ಲಿ ಒಂಚೂರು ಕೊಟ್ಬಿಡು, ತಿನ್ಬಿಡ್ತೀನಿ. ಮಾತಲ್ಲೇ ಕಟ್ಟಾಕ್ತಿದ್ದೀರಾ ನೀವು. ಏನು ಆಗಲ್ಲ ಕಂದ, 6 ತಿಂಗಳಿಗೆ ಎಲ್ಲೋ ಒಂದಿಷ್ಟು ತಿಂದ್ರೆ ಏನಾಗ್ಬಿಡುತ್ತೆ ಮಹಾ. ತೀರ ಹಂಗೇನಾದ್ರು ಹೆಚ್ಚು ಕಮ್ಮಿ ಆಯ್ತು, ಒಂದು ಅರ್ಧ ಟ್ಯಾಬ್ಲೆಟ್ ಜಾಸ್ತಿ ತಗೊಂಡ್ರಾಯ್ತು. ಸರಿ, ಅದೇನು ಮಾಡ್ತೀಯ ಮಾಡ್ಕೊ. ಬೇಜಾರು ಮಾಡ್ಕೋಬೇಡಿ ಮಾವ, ನಿಮ್ಮೊಳ್ಳೇದಕ್ಕೆ ಹೇಳಿದ್ದು. ಮಾಡು, ಹೆಂಗ್ ಕದ್ದು ತಿನ್ಬೇಕು ಅಂತ ನನಗೂ ಗೊತ್ತೈತೆ. ಸುಮಾ, ಆ ರವೆ ಉರಿಯೋ ಕೆಲಸ ತಾನೆ, ಅದು ನನಗೆ ಚೆನ್ನಾಗಿ ಬರ್ತಮ್ಮ, ನಾನು ಮಾಡ್ತೀನಿ. ನೀ ಬೇರೆ ತಯಾರಿ ಮಾಡ್ಕೋಬೋದಲ್ಲ. ಪರವಾಗಿಲ್ಲ ಮಾವ, ನಾನೇ ಮಾಡ್ತೀನಿ. ಅಯ್ಯೋ ಪರವಾಗಿಲ್ಲ ಬಾರೋ, ಅದೇನು ಬ್ರಹ್ಮವಿದ್ಯೆ ಅಲ್ಲ. ನನ್ನ ಮಗಳಿಗೆ ನಾನು ಸಹಾಯ ಮಾಡಿದ್ರೆ ಇನ್ನು ಯಾರಮ್ಮ ಸಹಾಯ ಮಾಡ್ತಾರೆ? ಈ ಕಡೆ ಬಾ, ನನಗೆ ಗೊತ್ತಾಯ್ತು ನೀನು ಏನು ಹೇಳ್ತೀಯ ಅಂತ. ಮಡಿಯಿಂದ ಮಾಡಬೇಕು ಅಂತ ತಾನೆ. ದಿವಸಕ್ಕೆ ನಿಮ್ಮ ಮಾವ 3 ಸತಿ ಸ್ನಾನ ಮಾಡ್ತಾನೆ, ನನ್ನಷ್ಟು ಮಡಿ ನಿಮ್ಮ ಅತ್ತೆನೂ ಇಲ್ಲ. ಬಾ ಈ ಕಡೆ ಬಾ, ಹಾಗೂ ಅಲ್ಲ ಈಗೂ ಅಲ್ಲ. ಸುಮಾ, ಈ ಕೇಸರಿ ಬಾತ್ ಇದೆ ಒಂದು ದೊಡ್ಡ ಕಥೆನೇ ಇದೆ. ಹೌದಾ? ಏನ್ ಮಾವ ಅದು? ಏನು ಅಂದ್ರೆ, ನಮ್ಮಮ್ಮ ಮಾಡಿದ ಕೇಸರಿ ಬಾತ್ ಹೋದ್ರೆ ನನಗೆ ಪಂಚಪ್ರಾಣ. ಯಾಕೆ ಅಂತ ಕೇಳು. ಯಾಕೆ ಮಾವ? ಯಾಕೆಂದ್ರೆ ನಮ್ಮ ಅಪ್ಪಾಜಿ ಗಂಡಸಿ ಸತ್ಯದಿಂದ ಒಳ್ಳೆ ಬೆಣ್ಣೆ ತರೋರು. ಆ ಬೆಣ್ಣೆ ಕಾಯಿಸಿ ತುಪ್ಪದಲ್ಲಿ ನಮ್ಮಮ್ಮ ಕೇಸರಿ ಬಾತ್ ಮಾಡಿದ್ರೆ ನನಗೆ ಪಂಚಪ್ರಾಣ. ಅವತ್ತಿನ್ನೇನು ಬೇಕಾಗಿರಲಿಲ್ಲ. ಮನೇಲಿ ಹಿಂಗೆ ಒಂದು ದಿವಸ ಪೂಜೆ, ಅಮ್ಮ ಕೇಸರಿ ಬಾತ್ ಮಾಡ್ತಾಯಿದ್ಲು.
ನನ್ನ ಗ್ರಾಚಾರಕ್ಕೆ ಎಕ್ಸಾಮ್ ನಡೀತಾ ಇತ್ತು. ಬೇರೆ ದಿವಸ ಆಗಿದ್ರೆ ಚಕ್ಕರ್ ಕೊಟ್ಬಿಡ್ತಾ ಇದ್ದೆ. ಆದರೆ ಎಕ್ಸಾಮು ಚಕ್ಕರ್ ಕೊಡೋಂಗಿಲ್ವಲ್ಲ, ತಕ್ಷಣನೇ ಹೋಗಿ ಎಕ್ಸಾಮ್ ಅಟೆಂಡ್ ಮಾಡಿ ಬೇಗ ಪ್ರಶ್ನೆ ಪತ್ರಿಕೆಗೆಲ್ಲ ಉತ್ತರ ಬರೆದು ಓಡ್ ಬಂದು ಬ್ಯಾಗ್ ತೆಗೆದು ಎಸ್ತು, ಅಮ್ಮ ನೀನು ಕೈ ಮುಗಿತೀನಿ, ನಾನು ಕೇಸರಿ ಬಾತ್ ಮೊದಲು ಕೊಡು ಅಂದೆ. ಇಲ್ಲ ಕಣ್ಮಗ, ಎಲ್ಲ ಖರ್ಚಾಗೋಯ್ತು, ಇನ್ನೊಂದು ದಿವಸ ಮಾಡಿಕೊಡ್ತೀನಿ ಅಂದ್ಬಿಡದ. ಮಾವ ಹಾಗಿದ್ರೆ ಅವತ್ತು ನಿಮ್ ಪಾಲಿ ಕೇಸರಿ ಬಾತ್ ಇಲ್ಲ ಅಂತಾಯ್ತು. ಅಯ್ಯೋ, ಕತೆ ಇನ್ನು ಮುಂದಕ್ಕಿದೆ ಕೇಳು. ಕೇಸರಿ ಬಾತ್ ಸಿಕ್ಲಿಲ್ಲ ಅಂತ ಕೋಪ ಮಾಡಿಕೊಂಡು ನಮ್ಮ ಊರಾಚೆ ಕಂಚನಹಳ್ಳಿ ಅಂತ ಐತೆ, ಆ ಕೆರೆ ಹತ್ರ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದೆ ನಾನು. ಅಂದ್ರೆ ಕೇಸರಿ ಬಾತ್ಗೋಸ್ಕರ ಮನೆನೇ ಬಿಟ್ಟು ಹೋಗಿದ್ರ ಮಾವ? ಬಿಟ್ಬಿಡ್ತೀನ ಮತ್ತೆ. ನಮ್ಮ ಮನೆಯವರೆಲ್ಲ ಹುಡುಕಿ ಸಾಕಾಗಿ ಕೊನೆಗೆ ಅಕ್ಕಪಕ್ಕದವರೆಲ್ಲ ಹುಡುಕಿ ಕೊನೆಗೆ ಕೆರೆ ತಾವು ಕೂತವ್ನಿ ಅಂತ ಬಂದು ಸಮಾಧಾನ ಮಾಡಿ ಕರ್ಕೊಂಡ್ಬಂದ್ರು. ಅವತ್ತೇ ನಮ್ಮ ಅವ್ವ ಕೈ ಮುಗಿದು ಏನಂದ್ಲು ಗೊತ್ತಾ, ಮಾರಾಯ ಇನ್ಮೇಕಿಂದ ನಾವೇನಾದ್ರೂ ಕೇಸರಿ ಬಾತ್ ಮಾಡಿದ್ರೆ ಮೊದಲು ನಿಂಗೆ ತೆಗೆದಿಟ್ಟು ಆಮೇಲೆ ಎಲ್ಲರಿಗೂ ಕೊಡ್ತೀನಿ ಅಂತ. ಅವತ್ತಿಂದ ನನಗೆ ಮುಚ್ಚಿಟ್ಕೊಡೋಳು. ಮಾವ ನೀವ್ ನಿಜವಾಗ್ಲೂ ಕತೆ ಹೇಳ್ತಿದ್ದೀರೋ ಅಥವಾ ಇವತ್ತು ಕೇಸರಿ ಬಾತ್ ಕೊಡ್ಲಿಲ್ಲ ಅಂದ್ರೆ? ಎಂತ ಪುಟ್ಟಿ ಜನ ಇದೆಯಾ ನೀನು. ಓ ಬಂದೆ ಕಡೆ ಪದ್ದು. ಅಯ್ಯೋ ಮಾವ ಮಾವ ಮುಚ್ಚೆ ಕೈ ಕೊಡಿ. ಹುಷಾರು ಸುಡುತ್ತೆ. ಪದ್ದು ಬಂದೆ. ಒಳ್ಳೆ ಮಾವ. ಇನ್ನೊಂದು ಮಾತಾಡಿದ್ರೆ ಹಲ್ಲುದ್ರಿಸ್ಬಿಡ್ತೀನಿ. ಆಗ್ಲಿಂದ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಪೂಜೆ ನಿಲ್ಲಿಸ್ತೀನಿ ಅಂತ ಹೇಳ್ತಾನೆ ಇದೆಯಾ? ಏನ್ ಅನ್ಕೊಂಡಿದ್ಯಾ ನೀನನ್ನ ನೀನು? ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ ಜಾನು. ನಿನ್ ಮನ್ಸಕ್ ಬಂದ ಹಾಗೆ ನಡ್ಕೊಂಡ್ರೆ ಬಾರ್ಸ್ಬಿಡ್ತೀನಿ. ಪೂಜೆ ಮಾಡ್ತಿರೋದು ಬರೀ ಸುಮನಂಗೋಸ್ಕರ ಅಲ್ಲ, ಮನೆಯವ್ರಿಗೋಸ್ಕರ. ಅಲ್ಲ ಜಾನ್ವಿ, ಪೂಜೆ ಹಾಳಾಗೋಗ್ಲಿ ಅಂತ ಹೇಳಕ್ಕೆ ನಿಂಗೆ ಹೇಗಾದ್ರೂ ಮನ್ಸು ಬಂತು? ನಾನ್ ಪೂಜೆ ಹಾಳು ಮಾಡ್ತೀನಿ ಅಂತ ಹೇಳಿಲ್ಲ ಅಣ್ಣ. ನೀನ್ ಹೆಂಡತಿ ಇತ್ತೀಚೆಗೆ ಹೇಳ್ದೆ ಕೇಳ್ದೆ ಮಾಯ ಆಗ್ಬಿಡ್ತಾಳೆ. ಹಾಗೇನಾದ್ರೂ ಹೋದ್ರೆ ಪೂಜೆ ಅವಳಿಂದ ಹಾಳಾಗತ್ತೆ ಅಂತ ಹೇಳಿದ್ದು. ಜಾನ್ವಿ, ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಮೊದಲು ಮನೆಗೆ ಒಳ್ಳೆ ಮಗಳಾಗು. ದ್ವೇಷದಿಂದ ಏನೂ ಸಾಧಿಸಕ್ಕಾಗಲ್ಲ, ಅರ್ಥ ಮಾಡ್ಕೊ. ಏನಣ್ಣ ನೀನು ಇತ್ತೀಚೆಗೆ ಉಪದೇಶ ಕೊಡೋದನ್ನ ಶುರು ಮಾಡಿದ್ಯಾ? ಮುಚ್ಚು ಬಾಯ್, ಹೋಗಿಲ್ಲಿಂದ. ನೀನ್ ಹಾಳಾಗೋದಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ. ನೀನ್ ಕೇಳ್ದಾಗೆಲ್ಲ ದುಡ್ಡು ಕೊಡದೇ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಮಕ್ಳ ಮನ್ಸು ಮುರಿಬಾರ್ದು, ಅವ್ರ ಆಸೆಗಳನ್ನ ಹಾಳು ಮಾಡಬಾರ್ದು ಅಂತ ನೀನ್ ಕೇಳ್ದಾಗೆಲ್ಲ ದುಡ್ಡು ಕೊಟ್ಟು ತಪ್ಪಾಗೋಯ್ತು. ಆ ತಪ್ಪಿಗೆ ಮನೆಯವ್ರ ಮಾನ ಮರ್ಯಾದೆ ತೆಗ್ದಿದ್ಯಾ? ಹೋಗೋ ಹೋಗೋ, ಸಾಕಾಗೋಗಿದೆ ನನ್ಗಂತೂ. ಹೋಗ್ಲಿ ಬಿಡಿ ಅದಕ್ಕೆ. ನೀವು ಮಾಡದೇ ಇರೋ ತಪ್ಪನ್ನ ನಿಮ್ಮೇಲೆ ಯಾಕೆ ಹಾಕೋತೀರ? ಇನ್ನೇನ್ ಮಾಡ್ಲಿ ತೀರ್ಥ? ಹೇಗ್ ಅರ್ಥ ಮಾಡಿಸ್ಲಿ? ನನ್ ಮಾತೆ ಕೇಳಲ್ಲ ಅಂತಾಳೆ ಇವಳು. ಪಾಪ ಸುಮ್ಮನ್ ಮೇಲೆ ಅನುಮಾನ ಪಡ್ತಾಳೆ. ಎಷ್ಟು ಸಲ ಕರೆದು ಬುದ್ಧಿ ಹೇಳಿದ್ರು ಅರ್ಥನೇ ಆಗಲ್ಲ ಅವಳಿಗೆ. ಸ್ವಲ್ಪ ಪ್ರೀತಿಯಿಂದ ನಡ್ಕೊ ಅಂತ ಹೇಳಿದೀನಿ, ಕಲಿಯೋದೇ ಇಲ್ಲ ಇವಳು. ಅವಳಿಗೆ ಬುದ್ಧಿ ಬರಲ್ಲ ಬಿಡಿ ಅದಕ್ಕೆ. ಸೂಟ್ ಕೇಸ್ ಸಮೇತ ಬಂದಿದ್ಯಾ? ಎಲ್ಗಾದ್ರೂ ಹೋಗ್ತಿದ್ಯಾ? ಇಲ್ಲ ಅದಕ್ಕೆ, ನಿಮ್ಮ ಹತ್ರ ಒಂದು ಹೆಲ್ಪ್ ಕೇಳಬೇಕಾಗಿತ್ತು. ಹೆಲ್ಪಾ? ನನ್ನಿಂದನಾ? ಏನ್ ವಿಷಯ ತೀರ್ಥ? ಅದಕ್ಕೆ ಅದೇನಾಯ್ತು ಅಂದ್ರೆ, ನಾಳೆ ನಾಡಿದ್ರಲ್ಲಿ ನಿನ್ನ ಮನೆ ಮೇಲೆ ರೈಡ್ ಆಗುತ್ತೆ ಅಂತ ಸುದ್ದಿ ಇದೆ. ಪೊಲೀಸ್ ರೈಡಾ? ಹೌದು ಕಣಯ್ಯ. ಅವ್ರ ಜೊತೆ ರಾಜಿ ಮಾಡ್ಕೊಂತ ಬಡ್ಕೊಂಡ್ರೆ ನೀನೇನೆಯ ಮಾಡಿದ್ದು? ಅವ್ನ ಕೆನ್ನೆ ಹೊರಗೆ ಕಳ್ಸಿದ್ಯಾ? ರೈಡ್ ಯಾವಾಗ ಬರುತ್ತೆ ಅಂತ ಏನಾದ್ರು ಸುದ್ದಿ ಇದೆಯಾ? ಒಂದ್ ವೇಳೆ ರೈಡ್ ಆದಾಗ ನೀವು ಸಿಗಾಕೊಂಡೆ ಅಂತ ಇಟ್ಕೋ, ಆಗ ಪಕ್ಷಕ್ಕೆ ಮುಜುಗುರ ಆಗುವಂತ ಸನ್ನಿವೇಶ ಸೃಷ್ಟಿ ಆಗುತ್ತೆ. ಆಗ ನೀನು ನಿನ್ನ ಶಾಸಕ ಸ್ಥಾನನೇ ಕಳ್ಕೋಬೇಕಾಗತ್ತೆ. ಹೈಕಮಾಂಡ್ ನಿನ್ನನ್ನ ಪಕ್ಷದಿಂದನೇ ಉಚ್ಚಾಟಿಸ್ತಾರೆ. ಅದಕ್ಕೆ ಯಾವಾಗ ಬೇಕಾದ್ರೂ ರೈಡ್ ಆಗ್ಬೋದು. ಈ ಬ್ಯಾಗಲ್ಲಿ ಸ್ವಲ್ಪ ಡಾಕ್ಯುಮೆಂಟ್ಸ್ ಮತ್ತು ಕ್ಯಾಶ್ ಇತ್ತು. ಈ ಮನೇಲಿದ್ರೆ ಸೇಫ್ ಅಲ್ಲ ಅಂತ ಹೇಳಿ ನಿಮ್ಮ ಹತ್ರ ಕೊಡ್ತಾ ಇದ್ದೀನಿ. ವಾಟ್ ಇಸ್ ದಿಸ್ ತೀರ್ಥ? ಮನೆ ಮೇಲೆ ರೇಡ್ ಅಂದಮೇಲೆ ನನ್ನ ರೂಮ್ ಚೆಕ್ ಮಾಡದೇ ಇರ್ತಾರಾ? ಅದಕ್ಕೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಈ ಸೂಟ್ ಕೇಸ್ನ ನಿಮ್ಮ ರೂಮಲ್ಲಿ ಇಟ್ಕೊಳ್ಳಿ ಅಂತ ಕೊಡ್ತಾ ಇಲ್ಲ. ಇದನ್ನ
ನಿಮ್ಮ ತಂದೆ ಮನೆಗೆ ಸಾಗಿಸ್ತೀರಾ ಅಂತ. ಅಲ್ಲಿರೋದು ಸೇಫ್ ಅಂತ ಅನ್ನಿಸ್ತು. ಪ್ಲೀಸ್ ಅದಕ್ಕೆ. ಒಂದು ವೇಳೆ ತೀರ್ಥನ್ MLA ಪಟ್ಟ ಹೋದ್ರೆ, ಅವನು ಪಕ್ಷದಿಂದ ಉಚ್ಚಾಟನೆ ಆಗಿ ಜೈಲಿಗೆ ಹೋದ್ರೆ, ಇದಕ್ಕೆಲ್ಲ ಕಾರಣ ಸುಮನ ಅಂತ ಗೊತ್ತಾದ್ರೆ ತೀರ್ಥ ಅವಳನ್ನ ಲೈಫಲ್ಲಿ ಕ್ಷಮಿಸಲ್ಲ. ವೆರಿ ಗುಡ್. ಕೈಗೆ ಸುತ್ತಿಗೆ ಕೊಟ್ಟು ಹೊಡಿ ಹೊಡಿ ಅಂತ ಎಲ್ಲರೂ ನನ್ನ ಹತ್ರನೇ ಬರ್ತಿದಾರಲ್ಲಪ್ಪ. ಒಳ್ಳೆಯವಳು ಅಂತ ನಾಟಕ ಮಾಡೋದ್ರಿಂದ ಎಷ್ಟೆಲ್ಲ ಲಾಭ ಇದೆ. ಅದಕ್ಕೆ ಅನ್ಸುತ್ತೆ ಜನ ಮುಖವಾಡ ಹಾಕೊಂಡು ಬದುಕೋದು. ಅದಕ್ಕೆ ಏನು ಯೋಚನೆ ಮಾಡ್ತಿದ್ದೀರಾ? ಇಲ್ಲ ತೀರ್ಥ, ಇದನ್ನ ಅಪ್ಪನ ಮನೆಗೆ ಸಾಕ್ಸೋದಕ್ಕಾಗಲ್ಲ. ಏನ್ರಿ ಲಾಯರ್ ಮೇಡಮ್, ನಮ್ಮ ಅದಕ್ಕೆ ಮನೆವರೆಗೂ ಬಂದು ಬೇಗ ಪೂಜೆಗೆ ಬನ್ನಿ ಅಂತ ಯಾಕೆ ಕರೆದ್ರು ಹೇಳಿ? ನೀವು ನಮ್ಮ ಕಣ್ ಮುಂದೆ ಸ್ವಲ್ಪ ಜಾಸ್ತಿ ಹೊತ್ತು ಓಡಾಡ್ಕೊಂಡಿರ್ಲಿ ಅಂತ. ನೀವು ನೋಡಿದ್ರೆ ಒಳ್ಳೆ ಗೆಸ್ಟ್ಗಳು ಬಂದ ಹಾಗೆ ಬರೀ ಪೂಜೆಗೆ ಬಂದು ಹೋದ್ರೆ ಏನ್ರಿ ಚೆನ್ನಾಗಿರುತ್ತೆ? ನಿಜ ಹೇಳ, ನಿನ್ನೆ ಪಾರ್ಲರ್ಗೆ ಹೋಗ್ಬೇಕಾಗಿತ್ತು. ಆದರೆ ನಿಮ್ಮ ಜೊತೆ ಫೋನಲ್ಲಿ ಮಾತಾಡ್ತಾ ಪಾರ್ಲರ್ಗೆ ಹೋಗೋದೇ ಮರ್ತ್ಬಿಟ್ಟೆ. ಅದಕ್ಕೆ ಈಗ ರೆಡಿ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿತಿದೆ. ಅಯ್ಯೋ, ನಾನು ಏನೇನೋ ಆಸೆ ಕನ್ಸ್ಗಳನ್ನ ಕಟ್ಕೊಂಡಿದ್ನಲ್ಲ ರೀ. ಏನು ಆಸೆ ಕನ್ಸ? ಏನ್ ಆಸೆ, ಏನ್ ಕನ್ಸು? ಅದು ಈಗ ನೋಡಿ, ನೀವು ಪೂಜೆಗೆ ಬರ್ತೀರಾ, ಬಾಗ್ಲಿಗೆ ತೋರಣ ಕಟ್ತೀರಾ, ನಾನು ಬಾಗ್ಲಿಗೆ ಬಾಳೆದಿನ ಕಟ್ತೀನಿ, ನೀವು ಹೂ ತರ್ತೀರಾ, ನಾನು ಹಣ್ಣು ಕಾಯಿ ತರ್ತೀನಿ. ಹೀಗೆ ಹೀಗೆ 1000 ಕನ್ಸು ಕಟ್ಕೊಂಡಿದ್ದೆ. ನೀವು ನೋಡಿದ್ರೆ ಎಲ್ಲ ಗಲ್ಬಸ್ಕಿ ಮಾಡ್ಬಿಟ್ರಿ. ಗಡ್ಡಕ್ಕೆ ಬೆಂಕಿ ಬಿದ್ಮೇಲೆ ಬಾವಿ ತೋಡ್ತೀರಾ ನೀವು? ಅಲ್ಲ ಕಣ್ರಿ, ನಿನ್ನೆ ರಾತ್ರಿನೇ ಪ್ಲಾನ್ ಹಿಂಗಿದೆ ಅಂತ ಹೇಳಿದಿದ್ರೆ ಇವತ್ತು ಬೆಳಗಿನ ಜಾವ 5 ಗಂಟೆಗೆ ಬಂದು ನಿಮ್ ಮನೆ ಮುಂದೆ ರಂಗೋಲಿ ಹಾಕ್ತಿದ್ನಲ್ವಾ? ಅಯ್ಯೋ, ನೀವಿಷ್ಟು ಅವಸರದಲ್ಲಿ ಬರ್ತೀನಿ ಅಂದಿದ್ರೆ ನಾನು ನಿಮಗೆ ಮೊನ್ನೆ ರಾತ್ರಿನೇ ಹೇಳಿರ್ತೀನಲ್ಲ ರೀ. ಇಲ್ಲ ರೀ, ನೆಕ್ಸ್ಟ್ ಟೈಮು ಏನೇ ಫಂಕ್ಷನ್ ನಡೀಲಿ ನಿಮ್ಮನ್ನ ಒಂದಿನ ಮುಂಚಿತವಾಗಿ ಕರ್ಸ್ಕೊತೀನಿ. ಸರಿ, ಇವಾಗ ನೀವು ಬೇಗ ರೆಡಿಯಾಗಿ ನನಗೆ ಫೋನ್ ಮಾಡಿ, ನಾನು ನಿಮ್ಮನ್ನ ಬಂದು ಕರ್ಕೊಂಡು ಬರ್ತೀನಿ. ಏನು ಬೈಕಲ್ಲಿ ಬರ್ತಿದ್ದೀರಾ? ಇಲ್ಲ ರೀ, ಬಂತು ಲ್ಯಾಂಡ್ ಆಯ್ತು. ನಾನು ಫ್ಲೈಟಲ್ಲಿ ಬರ್ತಾ ಇದ್ದೀನಿ. ಅಯ್ಯೋ ಅದಲ್ಲ ಕಣ್ರಿ, ನೀವು ಬೈಕಲ್ಲಿ ಬಂದ್ರೆ ಅಪ್ಪನ ಹೇಗೆ ಕೂರ್ಸ್ಕೊತೀರಾ? ಅಪ್ಪ ಮಧ್ಯದಲ್ಲಿ ಇರ್ತಾರೆ, ನಾನು ಹಿಂದೆ ಕೂರ್ತೀನಿ. ಹೇಗಿರುತ್ತೆ ಹೇಳಿ? ಅದೆಲ್ಲ ಹಳೆ ಟ್ರೆಂಡು ರೀ. ನೀವು ಬೆಳಕು ಸಿನಿಮಾ ನೋಡಿಲ್ವಾ? ಅದ್ರಲ್ಲಿ ಏನ್ ಮಾಡ್ತಾರೆ ಹೇಳಿ? ಮಗಳು ಸೇಫ್ ಆಗಿರ್ಬೇಕು ರೀ. ಸೊ ಮಗಳನ್ನ ಮಧ್ಯದಲ್ಲಿ ಕೂರಿಸ್ಕೊಂಡು ನಿಮ್ಮ ಅಪ್ಪನ ಕೊನೆಯಲ್ಲಿ ಕೂರಿಸ್ತೀನಿ. ಹೆಂಗೆ? ನಿನ್ ನಗುಗೆ ಕಾಸುರಿ. ಕೇಳ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಒಳ್ಳೆ ಹಾಡು ಕೇಳ್ದಂಗೆ ಇರುತ್ತೆ ರೀ. ಹಲೋ, ಸುಮ್ಮನೆ ಅಟ್ಟಕ್ಕೆ ಏರ್ಸ್ಬೇಡಿ ನೀವು. ರೀ, ನಾನು ಹೇಳ್ತಾ ಇರೋದು ನಿಜ ರೀ. ಕ್ಯೂಟ್ ಆಗಿದೆ ರೀ ನಗು. ಯಾಕೆ, ನಾವಿಲ್ವಾ? ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದ್ದೀರ ರೀ, ಆದ್ರೆ ಹೇಳಕ್ ಆಗ್ತಿಲ್ಲ. ನೋಡಿದ್ರಾ, ನನ್ ವಿಷಯ ಕೇಳ್ತಿದ್ದಂಗೆ ಬಾಯ್ ಬಂದಾಗೋಯ್ತು ನಿಮ್ಗೆ. ಹಾಗೇನಿಲ್ಲ ರೀ, ಕರೆಕ್ಟು. ನಾವ್ ಹೇಗಿದ್ದೀವಿ? ಬೆಣ್ಣೆ ಇದ್ದಾಗಿದ್ದೀರಾ, ಆದ್ರೆ ಏನ್ ಮಾಡ್ತೀರಾ? ಹೇಳಿದ್ರೆ ನನ್ನ ಬಗ್ಗೆ ಎಲ್ಲಿ ತಪ್ಪು ಅದು ನಾನು ನಿಮ್ಮ ಹತ್ರ ತುಂಬಾ ದಿನದಿಂದ ಹೇಳಬೇಕು ಅಂತ ಅನ್ಕೊಂಡೆ. ಅಯ್ಯೋ ಸಾಯಿಸ್ಬೇಡ್ರಿ, ಅದೇನು ಅಂತ ಹೇಳ್ರಿ. ಮತ್ತೆ ನಾನು ಅದು ಎಲ್ಲೋ ಮಡಗ್ದಂಗೆ ಒಳಗೆ ಇಟ್ನ. ಏನು ಮಗಳ, ಇನ್ನೂ ರೆಡಿ ಆಗಿಲ್ವಾ ನೀನು? ಅಪ್ಪ ರೆಡಿ ಆಗಿದ್ದೀನಪ್ಪ, ಬಂದೆ. ಬೇಗ ರೆಡಿ ಆಗೋ. ಏನು ಹುಡುಗ್ರ
ಅಪ್ಪ ಬಂದಿದ್ರು, ಗಾಬರಿ ಆಗ್ಬಿಟ್ಟಿದ್ದೆ. ಹೇಳಿ. ಪ್ಲೀಸ್ ರೀ, ಅದೇನು ಹೇಳಬೇಕು ಅಂದ್ರಲ್ಲ ಅದನ್ನ ಹೇಳ್ಬಿಟ್ಟು ಹೋಗ್ರಿ. ಇಲ್ಲಾಂದ್ರೆ ನೀವು ಬರೋವರೆಗೂ ನಾನು ಒದ್ದಾಡಬೇಕಾಗುತ್ತೆ. ನನ್ನನ್ನು ಅಡ್ವಾನ್ಸ್ ಆಗಿ ಕರ್ಸ್ಕೊಳ್ಳಿಲ್ಲ ಅಲ್ವಾ? ಒದ್ದಾಡಿ, ನಾನು ಅಲ್ಲಿಗೆ ಬಂದ್ಮೇಲೆ ಹೇಳೋದು. ಬಾಯ್. ಪ್ಲೀಸ್ ರೀ. ಗಂಡ್ ಜನ್ಮನೇ ಹಿಂಗ ಅಂತ. ಆದ್ರೂ ಒಂಥರ ಚೆನ್ನಾಗಿದೆ ಅಲ್ಲ? ಅದಕ್ಕೆ ಪ್ಲೀಸ್, ಅದಕ್ಕೆ ನೀವೇ ಆಗಲ್ಲ ಅಂತ ಹೇಳಿದ್ರೆ ಹೇಗೆ ಹೇಳಿ? ಬೇಜಾರು ಮಾಡ್ಕೋಬೇಡ ತೀರ್ಥ, ಸ್ವಲ್ಪ ಯೋಚನೆ ಮಾಡು. ರೇಡ್ ಆಗುತ್ತೆ ಅಂತ ಸುದ್ದಿ ಬಂದಿದೆ ಅಂದಮೇಲೆ ಬರೀ ಈ ಮನೆ ಮೇಲೆ ಮಾತ್ರ ರೇಡ್ ಆಗಲ್ಲ. ನಿನಗೆ ಸಂಬಂಧಪಟ್ಟ ಸಂಬಂಧಿಕರ ಮನೆ ಮೇಲೂ ರೇಡ್ ಆಗುತ್ತೆ. ಅದರಲ್ಲಿ ನಮ್ಮ ಮನೇನು ಒಂದು, ನಿನ್ನ ಆಫೀಸ್ ಇನ್ನೊಂದು. ನಮ್ಮನೇಲಿರೋದು ಸೇಫ್ ಅಲ್ಲ. ಅದಕ್ಕೆ ನನಗೆ ಯಾರ ಮೇಲೂ ನಂಬಿಕೆ ಇಲ್ಲ. ಅದಕ್ಕೆ ಈ ಟೈಮಲ್ಲಿ ನಾನು ಬೇರೆಯವ್ರಿಗೆ ಹೇಗೆ ಕೊಡ್ಲಿ ಹೇಳಿ? ಯಾಕಂದ್ರೆ ನನ್ನ ಪಕ್ಷದಲ್ಲೇ ನನ್ನ ನೋಡಿ ಹುಡ್ಕೊಳ್ಳೋರು ತುಂಬಾ ಜನ ಇದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಅದು ಬೇರೆ, ನಾನು ಮಾಡಿರೋ ಡೀಲಿಂಗ್ಸಿಂದ ತುಂಬಾ ಜನಕ್ಕೆ ನನ್ನ ಮೇಲೆ ಕೋಪ ಇದೆ. ಅವ್ರು ನನ್ನ ಮೇಲೆ ಕಣ್ಣಿಟ್ಟಿರ್ತಾರೆ. ಅದಕ್ಕೆ ನನಗೆ ಯಾವ ದಾರಿನೂ ತೋಚ್ತಾ ಇಲ್ಲ. ಪ್ಲೀಸ್. ಈ ಹಣನ ಎಲ್ಲಿಟ್ರೆ ಸೇಫ್ ಆಗಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಎಲ್ಲಿ? ಅದಕ್ಕೆ ಇದು ಸೇಫ್ ಆಗಿರ್ಬೇಕು ಅಂದ್ರೆ ಇದು ಕಾಲೋನಿಲಿ ಇರ್ಬೇಕು. ಇದನ್ನ ಸುಮನನ್ ಕೈ ಕೊಡೋಣ. ಕಾಲೋನಿನ ಚಾನ್ಸೇ ಇಲ್ಲ. ಅದಕ್ಕೆ ನಿಮ್ಮ ತವ್ರ ಮನೆನೇ ರೈಡ್ ಆಗುತ್ತೆ ಅಂತ ನೀವು ಹೇಳ್ತೀರಾ, ಸುಮ್ಮನೆ ಅವ್ರ ಮನೆ ಮೇಲೆ ರೈಡ್ ಆಗಲ್ವಾ? ಇಲ್ಲ, ಅದಕ್ಕೆ ನಮ್ಮನೆ ಬಿಟ್ಟರೆ ನೆಕ್ಸ್ಟ್ ಟಾರ್ಗೆಟೇ ಅವ್ರ ಮನೆ. ಚಾನ್ಸೇ ಇಲ್ಲ. ತೀರ್ಥ, ಸುಮನನ್ ಮನೇಲಿ ಇಡೋಣ ಅಂತ ಯಾರು ಹೇಳ್ತಿದ್ದಾರೆ? ನಾನು ಹೇಳ್ತಿರೋದು ಕಾಲೋನಿಲಿ ಯಾರ್ದಾದ್ರೂ ಮನೇಲಿ ಇಟ್ರೆ ಸೇಫು ಅಂತ. ಬಂದವ್ರೇನು ಪೂರ್ತಿ ಕಾಲೋನಿ ರೇಡ್ ಮಾಡ್ತಾರಾ? ಇಲ್ವಲ್ಲ. ಅದು ಅಲ್ಲದೆ ಇಡೀ ಕಾಲೋನಿ ಸುಮನನ್ಗೆ ಸಪೋರ್ಟಿವ್ ಆಗಿದೆ. ಯಾವ ಸಮಸ್ಯೆನೂ ಆಗಲ್ಲ ತೀರ್ಥ. ನಾನು ಅದ್ರ ಬಗ್ಗೆ ಯೋಚನೆ ಮಾಡಿದೆ. ಅದಕ್ಕೆ ಆದರೆ ಸುಮ್ಮನೆ ಅವ್ರನ್ನ ಕನ್ವಿನ್ಸ್ ಮಾಡಿ ಅಲ್ಲಿಡೋದು ಕಷ್ಟ ಇದೆ. ಯಾಕೆ? ಅದಕ್ಕೆ ಇದರಲ್ಲಿ ಏನಿದೆ, ಯಾವ ಡಾಕ್ಯುಮೆಂಟ್ಸು, ಎಷ್ಟು ದುಡ್ಡಿದೆ, ಯಾಕೆ ಮುಚ್ಚಿಡಬೇಕು, ಇದು ಲಂಚನ, ಒಳ್ಳೆ ದುಡ್ಡ, ಕೆಟ್ಟ ದುಡ್ಡ, ಈ ಪ್ರಶ್ನೆಗಳನ್ನೆಲ್ಲ ಕೇಳ್ತಾರೆ. ಅದಕ್ಕೆ ಇದು ಒಳ್ಳೆ ರೀತಿಯಿಂದ ಬಂದಿರೋದಲ್ಲ ಅಂತ ಗೊತ್ತಾದ್ರೆ ನಾನು ನಿಜವಾಗ್ಲೂ ಸಪೋರ್ಟ್ ಮಾಡಲ್ಲ. ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ. ನೀವು ಇದನ್ನ ಪ್ರಾಕ್ಟಿಕಲ್ ಆಗಿ ತಗೋತೀರಾ. ಆದರೆ ಅವರು ನ್ಯಾಯ, ನೀತಿ, ಧರ್ಮ ಅಂತ ತಗೋತಾರೆ. ಹಾಗಂತ ನ್ಯಾಯ, ನೀತಿ, ಧರ್ಮ ನಾನು ಬಿಟ್ಟಿದ್ದೀನಿ ಅಂತಲ್ಲ, ಅದನ್ನ ಪಾಲಿಸ್ಕೊಂಡೇ ಬಂದಿದ್ದೀನಿ. ನನಗೆ ಬದುಕೋ ಕಲೆ ಗೊತ್ತು. ಅದಕ್ಕೆ ಅವ್ರನ್ನ ಒಪ್ಸಿ ಅಲ್ಲಿಡೋದು ತುಂಬ ಕಷ್ಟ ಇದೆ. ಹಾಗಂತ ನಾನೇ ಹೋಗಿ ಕಾಲೇಜ್ ಮಾತಾಡೋಕ್ಕಾಗಲ್ಲ. ಮಾತಾಡಿದ್ರೆ ನನ್ನ ಹೆಸರು ಕೆಟ್ಟೋಗುತ್ತೆ. ಅದಕ್ಕೆ ತುಂಬ ಕಷ್ಟ ಇದೆ. ಕೊಡು ತೀರ್ಥ, ಕೊಡು. ಇನ್ನಿದ್ರ ಚಿಂತೆ ನನಗ್ ಬಿಡು. ನೀನ್ ನನ್ನನ್ನು ನಂಬಿ ಬಂದಿದ್ಯಾ ಅಂದಮೇಲೆ ನಾನು ನಿನ್ ಜೊತೆಗೆ ಇರ್ತೀನಿ ತೀರ್ಥ. ನಾನು ಸುಮನನ್ನ ಕನ್ವಿನ್ಸ್ ಮಾಡ್ತೀನಿ. ಕಾಲೋನಿಲಿ ಇದನ್ನ ಸೇಫ್ ಆಗಿಡೋ ವ್ಯವಸ್ಥೆ ಮಾಡು ಅಂತಾನು ಹೇಳ್ತೀನಿ. ಅದಕ್ಕೆ ಇದರಲ್ಲಿ ತುಂಬಾ ರಿಸ್ಕ್ ಇದೆ. ಅವ್ರು ಕೇಳಲ್ಲ. ಅದಕ್ಕೆ ಇಲ್ಲ ತೀರ್ಥ, ಸುಮಾ ಡೆಫಿನೆಟ್ಲಿ ನನ್ನ ಮಾತನ್ನ ಕೇಳ್ತಾಳೆ. ನನಗಿಲ್ಲ ಅಂತ ಹೇಳೋದಿಲ್ಲ. ಈ ರಿಸ್ಕ್ ನನಗ್ ಬಿಟ್ಬಿಡು ತೀರ್ಥ. ಥ್ಯಾಂಕ್ ಯು. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೀನು ಹೊರಡು ತೀರ್ಥ, ನಾನೆಲ್ಲ ನೋಡ್ಕೋತೀನಿ. ಕ್ಯಾರಿ ಆನ್.